ओम नमः शिवाय। भारत माता शिवशक्ति अवतार ओम मंडली सत्य गीता मुरಳಿ ಓಂ ಪಿತಾಶ್ರೀ ಶಿವಬಾಬಾರವರ ನೆನಪಿದೆಯೇ? ಮುರಳಿಯ ದಿನಾಂಕ 18/10/2025, ಬೆಳಗಿನ ತರಗತಿ 29/5/1968. ಓಂ ನಮಃ ಶಿವಾಯ. ಪ್ರೀತಿಯ ಮಕ್ಕಳೇ, ಜ್ಞಾನವನ್ನು ತುಪ್ಪ ಎಂದು ಕರೆಯುತ್ತಾರೆ. ಆರಿದ ದೀಪದಲ್ಲಿ ತಂದೆ ಈಗ ಜ್ಞಾನಾಮೃತ ಸುರಿಯುತ್ತಿದ್ದಾರೆ. ಮಕ್ಕಳೇ, ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ. ಅವು ದೀಪವನ್ನು ಆರಿಸಬಹುದು. ದೀಪದ ಸುತ್ತಲೂ ಪತಂಗಗಳು ಬರುತ್ತವೆ. ಕೆಲವರು ಅದರ ಮೇಲೆ ಸುಟ್ಟು ಸಾಯುತ್ತಾರೆ, ಕೆಲವರು ಅದರ ಸುತ್ತ ಸುತ್ತಿ ಆರಿ ಹೋಗುತ್ತಾರೆ. ಇದೇ ವಿಷಯ ಈಗ ಪ್ರಾಯೋಗಿಕದಲ್ಲಿ ನಡೆಯುತ್ತಿದೆ. ಎಲ್ಲರೂ ನಂಬರ್ ವಾರ್ ಪತಂಗಗಳು. ಈಗ ಮಕ್ಕಳು ಇದ್ದಾರೆ, ಬಾಬಾ ಇದ್ದಾರೆ. ಬಾಬಾ ಅನೇಕ ಮಕ್ಕಳಿಗೆ ಹೇಳುತ್ತಾರೆ, ಓ ಮಕ್ಕಳೇ. ಎಲ್ಲ ಮಕ್ಕಳು ಮತ್ತೆ ಹೇಳುತ್ತಾರೆ, ಓ ಬಾಬಾ. ಮಕ್ಕಳು ಅನೇಕರು, ನೀವು ಅರಿಯುತ್ತೀರಿ. ಈ ಜ್ಞಾನ ನಾವು ಆತ್ಮಗಳಿಗೆ ಸಿಗುತ್ತದೆ. ಒಬ್ಬ ತಂದೆಗೆ ಎಷ್ಟು ಮಕ್ಕಳು ಇದ್ದಾರೆ? ಮಕ್ಕಳಿಗೆ ಗೊತ್ತಿದೆ, ತಂದೆ ಓದಿಸಲು ಬಂದಿದ್ದಾರೆ. ಅವರು ಮೊದಲು ಬಾಬಾ, ನಂತರ ಟೀಚರ್, ನಂತರ ಗುರು. ಈಗ ತಂದೆ ಎಂದರೆ ತಂದೆಯೇ ದಿನವಿಡೀ ನಿಮ್ಮೊಂದಿಗೆ ಇರುತ್ತಾರೆ. ನಂತರ ಸರಿಯಾದ ಸಮಯದಲ್ಲಿ ಪುಣ್ಯಾತ್ಮ ಪವಿತ್ರರಾಗಲು ನೆನಪಿನ ಯಾತ್ರೆ ಕಲಿಸುತ್ತಾರೆ. ತಂದೆ ಬಂದು ಶಿಕ್ಷಣ ಓದಿಸುತ್ತಾರೆ. ಮಕ್ಕಳಿಗೆ ಗೊತ್ತಿದೆ, ಈ ಶಿಕ್ಷಣ ಬಹಳ ವಂಡರ್ಫುಲ್. ತಂದೆಯ ಹೊರತು ಯಾರೂ ಸಹ ಈ ರಹಸ್ಯ ಬೋಧಿಸಲು ಆಗದು. ಡ್ರಾಮಾದ ಆದಿ ಮಧ್ಯ ಅಂತ್ಯದ ರಹಸ್ಯ, 84 ಜನ್ಮಗಳ ಚಕ್ರದ ರಹಸ್ಯ, ಇವೆಲ್ಲವನ್ನು ಬೇಹದ್ದಿನ ತಂದೆಯೇ ತಿಳಿಸುತ್ತಾರೆ. ಆದ್ದರಿಂದ ಅವರಿಗೆ ಬೇಹದ್ದಿನ ತಂದೆ ಎಂದು ಕರೆಯುತ್ತಾರೆ. ಇದು ಮಕ್ಕಳಿಗೆ ಅವಶ್ಯವಾಗಿ ಗೊತ್ತಿದೆ. ಇದರಲ್ಲಿ ಸಂಶಯದ ಪ್ರಶ್ನೆಯೇ ಬರುವುದಿಲ್ಲ. ಇಷ್ಟು ಬೇಹದ್ದಿನ ಶಿಕ್ಷಣವನ್ನು ಬೇಹದ್ದಿನ ತಂದೆಯ ಹೊರತು ಯಾರೂ ಕಲಿಸಲಾರರು. ಜನರು ಕೂಡ ಕರೆಯುತ್ತಾರೆ, ಬಾಬಾ ಬನ್ನಿರಿ, ನಮ್ಮನ್ನು ಪಾವನ ಲೋಕಕ್ಕೆ ಕರೆದೊಯ್ಯಿರಿ ಎಂದು. ಏಕೆಂದರೆ ಇದು ಪತಿತ ಲೋಕ. ಪಾವನ ಲೋಕಕ್ಕೆ ಕರೆದೊಯ್ಯುವವರು ತಂದೆಯೇ. ಅಲ್ಲಿ ಯಾರೂ ಹೇಳುವುದಿಲ್ಲ, ಬಾಬಾ ಬನ್ನಿರಿ ಎಂದು. ಮಕ್ಕಳಿಗೆ ಗೊತ್ತಿದೆ, ಅವರು ನಮ್ಮ ಆತ್ಮಗಳ ತಂದೆ. ಹಾಗಾದರೆ ದೇಹಾಭಿಮಾನ ಮುರಿಯುತ್ತದೆ. ಆತ್ಮ ಹೇಳುತ್ತದೆ, ಅವರು ನಮ್ಮ ಬಾಬಾ. ಬಾಬಾ ಈಗ ಈ ನಿಶ್ಚಯ ಸದಾ ಇರಬೇಕು. ತಂದೆಯ ಹೊರತು ಇಷ್ಟು ಜ್ಞಾನ ಯಾರೂ ಕೊಡಲಾರರು. ಮೊದಲಿಗೆ ನಿಶ್ಚಯ ಬುದ್ಧಿ ಬೇಕು. ನಿಶ್ಚಯವು ಆತ್ಮದ ಬುದ್ಧಿಗೆ ಆಗುತ್ತದೆ. ಆತ್ಮನಿಗೆ ಗೊತ್ತಿದೆ, ಇವರು ನಮ್ಮ ಬಾಬಾ. ಮಕ್ಕಳಿಗೆ ಈ ನಿಶ್ಚಯ ಬಹಳ ಪಕ್ಕಾ ಆಗಬೇಕು. ಬಾಯಿಯಿಂದ ಹೇಳುವುದು ಅಗತ್ಯವಿಲ್ಲ. ನಾವು ಆತ್ಮಗಳು ಒಂದು ದೇಹ ಬಿಟ್ಟು ಇನ್ನೊಂದನ್ನು ಪಡೆಯುತ್ತೇವೆ. ಎಲ್ಲ ಸಂಸ್ಕಾರಗಳು ಆತ್ಮದಲ್ಲಿದೆ. ಈಗ ನೀವು ತಿಳಿದಿದ್ದೀರಿ, ಬಾಬಾ ಬಂದಿದ್ದಾರೆ. ಅವರು ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ. ಇಂತಹ ಕರ್ಮ ಕಲಿಸುತ್ತಿದ್ದಾರೆ. ಅದರಿಂದ ನಾವು ಮತ್ತೆ ಈ ಲೋಕದಲ್ಲೇ ಪುನಃ ಬರುವುದಿಲ್ಲ. ಮನುಷ್ಯರು ಯೋಚಿಸುತ್ತಾರೆ, ಈ ಲೋಕಕ್ಕೆ ಮತ್ತೆ ಬರಬೇಕು ಎಂದು. ಆದರೆ ನೀವು ಹೀಗೆ ಯೋಚಿಸುವುದಿಲ್ಲ. ನೀವು ಅಮರ ಕತೆ ಕೇಳುತ್ತಿದ್ದೀರಿ. ಅಮರ ಕತೆಗೂ ಅರ್ಥ ಇರಬೇಕು ಅಲ್ಲವೇ? ಸತ್ಯಯುಗ, ತ್ರೇತಾಯುಗ, ಅಮರಪುರಿ. ಮಕ್ಕಳಿಗೆ ಎಷ್ಟು ಸಂತೋಷವಾಗಬೇಕು, ಬಾಬಾ ನಮಗೆ ಪಾಠ ಓದಿಸುತ್ತಿದ್ದಾರೆ ಎಂದು. ಮತ್ತೆ ಇತರ ಶಿಕ್ಷಕರು ಎಲ್ಲರೂ ಸಾಮಾನ್ಯ ಮನುಷ್ಯರು. ಆದರೆ ಇಲ್ಲಿ ಯಾರು ಪತಿತ ಪಾವನ ಬಾಬಾ ಎಂದು ಕರೆಯಲ್ಪಡುತ್ತಾರೆ? ಬಾಬಾ ಬಂದು ದುಃಖಹರ್ತ, ಸುಖದಾತ ಎಂದು ಆರಾಧಿಸಲ್ಪಡುತ್ತಾರೆ. ಅಂಥ ತಂದೆ ಈಗ ನಮ್ಮ ಎದುರಿಗೆ ಕುಳಿತು ಓದಿಸುತ್ತಿದ್ದಾರೆ. ತಂದೆ ಎದುರಿಗೆ ಇಲ್ಲದೆ ರಾಜಯೋಗದ ಶಿಕ್ಷಣ ಹೇಗೆ ಕೊಡುತ್ತಾರೆ? ತಂದೆ ಹೇಳುತ್ತಾರೆ, ನೀವು ಮಧುರ ಮಕ್ಕಳಿಗೆ ಓದಿಸಲು ಇಲ್ಲಿಗೆ ಬರುತ್ತೇನೆ. ಓದಿಸಲು ಈ ದೇಹದಲ್ಲಿ ಪ್ರವೇಶ ಮಾಡುತ್ತೇನೆ.
ಆದ್ದರಿಂದ ಸತ್ಯವಾಗಿಯೂ ಭಗವಾನುವಾಚ ಆಗಿದೆ. ತಂದೆಗೆ ಮಾತನಾಡಲು ಶರೀರ ಬೇಕೇ ಬೇಕು, ಕೇವಲ ಬಾಯಿಯಲ್ಲ, ಸಂಪೂರ್ಣ ದೇಹದ ಅಗತ್ಯ ಇದೆ. ತಂದೆ ಸ್ವತಃ ಹೇಳುತ್ತಾರೆ, ಮಧುರಾತಿ ಮಧುರ ಆತ್ಮಿಕ ಮಕ್ಕಳೇ, ನಾನು ಪ್ರತಿ ಕಲ್ಪದಲ್ಲಿಯೂ ಪುರುಷೋತ್ತಮ ಸಂಗಮ ಯುಗದಲ್ಲಿ ಬರುತ್ತೇನೆ. ಈ ಸಾಧಾರಣ ದೇಹದಲ್ಲಿ ಬರುತ್ತೇನೆ. ತುಂಬ ಬಡವರೂ ಅಲ್ಲ, ತುಂಬ ಸಾಹುಕಾರರೂ ಅಲ್ಲ, ಸಾಧಾರಣ ದೇಹದಲ್ಲಿ ಬರುತ್ತೇನೆ. ಮಕ್ಕಳಿಗೆ ನಿಶ್ಚಯವಾಗಿರಬೇಕು, ಇವರು ನಮ್ಮ ಬಾಬಾ, ನಾವು ಆತ್ಮಗಳು, ಆತ್ಮಗಳ ತಂದೆ ಅವರು. ಈ ಲೋಕದ ಎಲ್ಲ ಮನುಷ್ಯ ಆತ್ಮರುಗಳು ಇದ್ದಾರೆ, ಅವರೆಲ್ಲರಿಗೂ ತಂದೆ ಆಗಿದ್ದಾರೆ. ಆದ್ದರಿಂದ ಅವರಿಗೆ ಬೇಹದ್ದಿನ ತಂದೆ ಎಂದು ಕರೆಯುತ್ತಾರೆ. ಶಿವ ಜಯಂತಿ ಆಚರಿಸುತ್ತಾರೆ. ಆದರೆ ಅದರ ಬಗ್ಗೆಯೂ ಹಾಗೂ ಯಾವಾಗಿನಿಂದ ಆಚರಿಸುತ್ತೇವೆ ಎಂದು ಯಾರಿಗೂ ಗೊತ್ತಿಲ್ಲ. ಯಾರನ್ನಾದರೂ ಕೇಳಿ ನೋಡಿರಿ, ಶಿವ ಜಯಂತಿ ಯಾವಾಗಿನಿಂದ? ಅವರು ಹೇಳುತ್ತಾರೆ, ಪರಂಪರೆಯಿಂದ. ಆದರೆ ಯಾವ ವರ್ಷ, ಯಾವ ದಿನಾಂಕ ಇರಬೇಕು ಅಲ್ಲವೇ? ಡ್ರಾಮಾ ಅನಾದಿಯಾಗಿದ್ದರೂ ಕಾರ್ಯಗಳು ನಡೆದ ದಿನಾಂಕ ಇರಬೇಕು ಅಲ್ಲವೇ? ಇದು ಯಾರಿಗೂ ಗೊತ್ತಿಲ್ಲ. ನಮ್ಮ ಶಿವ ಬಾಬಾ ಬಂದಾಗ ಯಾರು ಪ್ರೀತಿಯಿಂದ ಜಯಂತಿ ಆಚರಿಸುವುದಿಲ್ಲ. ಆದರೆ ನೆಹರು ಜಯಂತಿಯನ್ನು ಅನೇಕರ ಜಯಂತಿಯನ್ನು ಪ್ರೀತಿಯಿಂದ ಆಚರಿಸುತ್ತಾರೆ. ಕಣ್ಣೀರು ಬರಿಸುವಷ್ಟು ಪ್ರೀತಿಯಿಂದ ಆಚರಣೆ ಮಾಡುತ್ತಾರೆ. ಶಿವ ಜಯಂತಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ನೀವು ಮಕ್ಕಳು ಅನುಭವದಿಂದ ತಿಳಿದಿದ್ದೀರಿ. ಅನೇಕ ಜನರಿಗೆ ಏನು ಗೊತ್ತೇ ಇಲ್ಲ. ಎಷ್ಟೋ ಮೇಳಗಳು ನಡೆಯುತ್ತವೆ. ಸತ್ಯ ಏನು ಎಂಬುದನ್ನು ಅಲ್ಲಿ ಹೋಗುವವರು ಹೇಳಬಹುದು. ಹೇಗೆ ಬಾಬಾ ಅಮರನಾಥನ ಉದಾಹರಣೆ ಕೊಟ್ಟಿದ್ದರು. ಅಲ್ಲಿ ಹೋಗಿ ನೋಡಿರಿ. ನಿಜವಾಗಿಯೂ ಏನಾಗಿದೆ? ಇತರರು ಕೇವಲ ಏನು ಕೇಳುತ್ತಾರೆ ಅದನ್ನೇ ಹೇಳುತ್ತಾರೆ. ಅಲ್ಲಿ ಹಿಮದ ಲಿಂಗವಿದೆ ಎಂದು ಹೇಳಿದರು. ಆದರೆ ಈಗ ನೀವು ಮಕ್ಕಳು ತಿಳಿದಿದ್ದೀರಿ ಸತ್ಯ ಅಸತ್ಯ ಏನು ಎಂದು. ಭಕ್ತಿ ಮಾರ್ಗದಲ್ಲಿ ಏನು ಕೇಳಿದ್ದೆವೋ, ಓದುತ್ತಾ ಬಂದಿದ್ದೆವೋ ಅದು ಸತ್ಯ ಎನ್ನುತ್ತಾರೆ. ಗಾಯನ ಇದೆ, ಸುಳ್ಳು ಮಾಯೆ, ಸುಳ್ಳು ಕಾಯ, ಸುಳ್ಳು ಸಂಸಾರ. ಇದು ಸುಳ್ಳು ಕಂಡ, ಸತ್ಯಯುಗ ಸತ್ಯ ಕಂಡ. ಈ ಎರಡೂ ಲೋಕಗಳ ಹೆಸರುಗಳು ವಿಭಿನ್ನ. ನೀವು ಇದನ್ನು ತಿಳಿದಿದ್ದೀರಿ, ಇತರರು ತಿಳಿದಿಲ್ಲ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಇದು ಮುಗಿದಿದೆ. ಈಗ ಕಲಿಯುಗ ನಡೆಯುತ್ತಿದೆ. ಇದನ್ನು ಬಹಳ ಕಡಿಮೆ ಜನರು ಅರಿತಿದ್ದಾರೆ. ನಿಮ್ಮ ಬುದ್ಧಿಯಲ್ಲಿ ಎಲ್ಲ ವಿಚಾರಗಳು ಇದೆ. ತಂದೆಯಲ್ಲಿಯೇ ಸಂಪೂರ್ಣ ಜ್ಞಾನವಿದೆ. ಆದ್ದರಿಂದ ಅವರಿಗೆ ಜ್ಞಾನ ಸಾಗರ ಎನ್ನುತ್ತಾರೆ. ಅವರಲ್ಲಿರುವ ಜ್ಞಾನವನ್ನು ಈ ದೇಹದ ಮೂಲಕ ನಮಗೆ ನೀಡಿರಿ. ನಮ್ಮನ್ನು ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ. ಹೇಗೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಮ್ಮಂತೆಯೇ ಮಾಡುತ್ತಾರೆ ಅಲ್ಲವೇ? ಹಾಗೆಯೇ ಬೇಹದ್ದಿನ ತಂದೆ ಸಹ ನಿಮ್ಮನ್ನು ತಮ್ಮಂತೆಯೇ ಮಾಡಲು ಶ್ರಮಿಸುತ್ತಿದ್ದಾರೆ. ಲೌಕಿಕ ತಂದೆ ತಮ್ಮ ಮಕ್ಕಳನ್ನು ತಮ್ಮ ಸಮಾನ ಮಾಡಿಕೊಳ್ಳಲಾರರು. ಅವರು ಶಿಕ್ಷಕ ಅಥವಾ ಗುರುಗೆ ಒಪ್ಪಿಸುತ್ತಾರೆ ತಮ್ಮ ಸಮಾನ ಮಾಡಿಕೊಳ್ಳಲು. ಅದು ಹದ್ದಿನ ವಿಷಯ. ಆದರೆ ನೀವು ಬಂದಿರುವುದು ಬೇಹದ್ದಿನ ತಂದೆಯ ಹತ್ತಿರ. ಅವರಿಗೆ ಗೊತ್ತಿದೆ, ನಾನು ನನ್ನ ಮಕ್ಕಳನ್ನು ನನ್ನ ಸಮಾನ ಮಾಡಿಕೊಳ್ಳಬೇಕು. ಶಿಕ್ಷಕರು ಹೇಳುವಂತೆ ನಾನು ನಿಮಗೆ ನನ್ನಂತೆಯೇ ಟೀಚರ್ ಮಾಡುತ್ತೇನೆ. ವಕೀಲರೂ ಸಹ ಹೇಳುತ್ತಾರೆ, ನಿಮ್ಮನ್ನು ವಕೀಲರನ್ನಾಗಿ ಮಾಡುತ್ತೇನೆ ಎಂದು. ಆದರೆ ಆಂತರ್ಯದಲ್ಲಿ ಅರಿಯುತ್ತಾರೆ, ಎಲ್ಲರೂ ಸಮಾನರಾಗುವುದಿಲ್ಲ, ನಂಬರ್ ವಾರ್ ಆಗುತ್ತಾರೆ. ತಂದೆಯು ಹಾಗೆಯೇ ಹೇಳುತ್ತಾರೆ, ನೀವು ನಂಬರ್ ವಾರ್ ಆಗುತ್ತೀರಿ. ನಾನು ಕಲಿಸುತ್ತಿರುವುದು ಅವಿನಾಶಿ ಶಿಕ್ಷಣ. ಯಾರು ಎಷ್ಟು ಓದಿದರೂ ಅದು ವ್ಯರ್ಥವಾಗುವುದಿಲ್ಲ. ಮುಂದೆ ತಾವು ಹೇಳುತ್ತೀರಿ, ನಾವು 4 ವರ್ಷ 8 ವರ್ಷ ಹಿಂದೆಯೇ ಈ ಜ್ಞಾನ ಕೇಳಿದ್ದೆವು, ಈಗ ಮತ್ತೆ ಕೇಳಲು ಬಂದಿದ್ದೇವೆ. ಕೆಲವರು ಬಲಿಹಾರಿಯಾಗುತ್ತಾರೆ. ದೀಪರಾಜ ಇದ್ದಾರೆ, ಅದರ ಮೇಲೆ ಕೆಲವು ಪತಂಗಗಳು
ಪ್ರಾಣ ತ್ಯಜಿಸುತ್ತವೆ. ಕೆಲವರು ಕೇವಲ ದೀಪದ ಸುತ್ತು ಹಾಕಿ ಹೋಗುತ್ತಾರೆ. ಕೆಲವು ಆರಂಭದಲ್ಲಿಯೇ ದೀಪದ ಮೇಲೆ ಅನೇಕ ಪತಂಗಗಳು ಪ್ರಿಯತಮೆಯರ ರೀತಿ ನಾಟಕದ ಅನುಸಾರ ಆಕರ್ಷಿತರಾಗುತ್ತಾರೆ. ಬಟ್ಟಿ ನಡೆಯುತ್ತಿತ್ತು. ಪ್ರತಿ ಕಲ್ಪದಲ್ಲಿಯೂ ಇದೇ ರೀತಿಯಲ್ಲಿ ಆಗುತ್ತದೆ. ಆದ್ದರಿಂದ ಏನು ನಡೆದಿತ್ತೋ ಅದು ಮತ್ತೆ ಕಲ್ಪದ ಮೊದಲಿನಂತೆ ಪುನರಾವರ್ತನೆಗೊಳ್ಳುತ್ತದೆ. ಮೊದಲು ಪರಿವರ್ತನೆ ಆಗಿತ್ತು. ಉಳಿದಂತೆ ನಾವು ಆತ್ಮಗಳು ಎನ್ನುವ ಈ ನಿಶ್ಚಯ ಪಕ್ಕಾ ಇರಲಿ. ಬಾಬನೇ ನಮಗೆ ಕಲಿಸುತ್ತಿದ್ದಾರೆ. ಈ ನಿಶ್ಚಯದಲ್ಲಿ ಪಕ್ಕಾ ಇರಬೇಕು, ಮರೆಯಬಾರದು. ಯಾವ ಮನುಷ್ಯರು ಬಾಬನನ್ನು ಅರ್ಥ ಮಾಡಿಕೊಳ್ಳದವರು ಇಲ್ಲ. ಯಾರಾದರೂ ಬಾಬನಿಗೆ ತ್ಯಾಗ ಮಾಡಿದರೆ ಎಂದು ತಿಳಿದರೆ ಅವರು ಬಾಬನಿಂದ ದೂರವಾಗುತ್ತಾರೆ. ಅಂದರೆ ಬಾಬನನ್ನು ಬಿಟ್ಟು ಮಾಯೆಗೆ ವಶವಾದರೆ ಅವರು ಬಾಬನಿಂದ ದೂರವಾಗುತ್ತಾರೆ. ಆದರೆ ಬೇಹದ್ದಿನ ಬಾಬನಿಂದ ನಾವು ಎಂದಿಗೂ ದೂರವಾಗುವುದಿಲ್ಲ. ಅಂತ್ಯದವರೆಗೂ ಅವರ ಜೊತೆ ಇರುತ್ತೇವೆ. ಅವರು ಎಲ್ಲರ ಸದ್ಗತಿ ಮಾಡುವವರು. ನೀವು ಅರಿಯುತ್ತೀರಿ, ಸತ್ಯಯುಗದಲ್ಲಿ ತುಂಬ ಕಡಿಮೆ ಮನುಷ್ಯರು ಇರುತ್ತಾರೆ. ಉಳಿದವರು ಶಾಂತಿಧಾಮದಲ್ಲಿ ಇರುತ್ತಾರೆ. ಈ ಜ್ಞಾನವು ತಂದೆಯೇ ಕೊಡುತ್ತಾರೆ, ಬೇರೆ ಯಾರೂ ತಿಳಿಸಲಾರರು. ಇದು ಯಾರ ಬುದ್ಧಿಯಲ್ಲಿಯೂ ಈ ವಿಚಾರ ಇಲ್ಲ. ನೀವು ಆತ್ಮರುಗಳ ತಂದೆ. ಅವರು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ತಿಳಿದಿರುವವರು. ಚೈತನ್ಯ ಬೀಜರೂಪ. ಯಾವ ಜ್ಞಾನ ಕೊಡುತ್ತಾರೆ? ಸೃಷ್ಟಿರೂಪಿ ವೃಕ್ಷದ ಜ್ಞಾನ ಕೊಡುತ್ತಾರೆ. ರಚಯಿತ ತಂದೆಯು ರಚನೆಯ ಆದಿ ಮಧ್ಯ ಅಂತ್ಯದ ಜ್ಞಾನ ಕೊಡುತ್ತಾರೆ. ನೀವು ಮೊದಲು ಅರಿತಿರಲಿಲ್ಲ. ಸತ್ಯಯುಗ ಯಾವಾಗ ಇತ್ತು, ಅದು ಎಲ್ಲಿಗೆ ಹೋಯಿತು, ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಈಗ ನೀವು ಮುಂದೆ ಕುಳಿತಿದ್ದೀರಿ. ಬಾಬಾ ಮಾತನಾಡುತ್ತಿದ್ದಾರೆ. ಪಕ್ಕಾ ನಿಶ್ಚಯವಾಗಿಯೇ ಇದೆ. ಅವರು ಎಲ್ಲ ಆತ್ಮರುಗಳ ಬಾಬಾ ಎಂದು ನಮಗೆ ಓದಿಸುತ್ತಿದ್ದಾರೆ. ಇವರು ಯಾವುದೋ ದೇಹದಾರಿ ಶಿಕ್ಷಕರಲ್ಲ. ಈ ದೇಹದಲ್ಲಿ ಓದಿಸುವವರು ನಿರಾಕಾರ ಶಿವಬಾಬಾ ವಿರಾಜಮಾನ ಆಗಿದ್ದಾರೆ. ಅವರು ನಿರಾಕಾರರಾಗಿದ್ದರೂ ಸಹ ಜ್ಞಾನಸಾಗರ ಆಗಿದ್ದಾರೆ. ಮನುಷ್ಯರು ಹೇಳುತ್ತಾರೆ ಅವರಿಗೆ ಆಕಾರವಿಲ್ಲ. ಆದರೆ ಅವರು ಅಷ್ಟು ಕಲ್ಲಿನ ಬುದ್ಧಿಯುಳ್ಳವರು ಆಗಿದ್ದಾರೆ. ಅವರು ಜ್ಞಾನಸಾಗರ, ಸುಖಸಾಗರ ಎಂದು ಗಾಯನ ಮಾಡುತ್ತಾರೆ. ಆದರೆ ಏನೂ ತಿಳಿದುಕೊಂಡಿಲ್ಲ. ಡ್ರಾಮಾ ಅನುಸಾರ ಅವರು ತುಂಬ ದೂರ ಹೋಗಿದ್ದಾರೆ. ಆದರೆ ಬಾಬಾ ಮತ್ತೆ ಹತ್ತಿರ ಕರೆತಂದಿದ್ದಾರೆ. ಇದು 5000 ವರ್ಷಗಳ ಮಾತು. ನಿಮಗೆ ಗೊತ್ತಿದೆ, ಬಾಬಾ ಪ್ರತಿ 5000 ವರ್ಷಗಳಿಗೊಮ್ಮೆ ನಮಗೆ ಓದಿಸಲು ಬರುತ್ತಾರೆ. ನೀವೂ ಸಹ ತಿಳಿದಿದ್ದೀರಿ, ಹಳೆಯದು ಹೊಸದು ಆಗುತ್ತದೆ, ಹೊಸದು ಹಳೆಯದು ಆಗುತ್ತದೆ. ಯಾರು ಪವಿತ್ರರಾಗಿದ್ದರೋ ಅವರು 84 ಜನ್ಮಗಳ ಬಳಿಕ ಪತಿತರಾಗುತ್ತಾರೆ, ಮತ್ತೆ ಪಾವನರಾಗುತ್ತಾರೆ. ಈ ಸೃಷ್ಟಿ ಚಕ್ರವನ್ನು ಬಾಬಾ ಮಾತ್ರ ತಿಳಿಸುತ್ತಾರೆ. ಈ ಜ್ಞಾನ ಬೇರೆ ಯಾರಿಂದಲೂ ಸಿಗುವುದಿಲ್ಲ. ಈ ಜ್ಞಾನ ಹೊಸ ಜಗತ್ತಿಗಾಗಿ. ಯಾವ ಮನುಷ್ಯರು ಈ ಜ್ಞಾನ ಕೊಡುವುದಿಲ್ಲ. ಏಕೆಂದರೆ ಎಲ್ಲ ಮನುಷ್ಯರು ತಮೋಪ್ರಧಾನರಾಗಿರುವುದರಿಂದ ಯಾರೂ ನೀಡಲಾರರು. ತಮೋಪ್ರಧಾನ ಆತ್ಮ ಯಾರನ್ನೂ ಸತೋಪ್ರಧಾನವಾಗಿಸಲಾರದು. ಇದೀಗ ನೀವು ಅರಿಯುತ್ತಿದ್ದೀರಿ. ನಾವು ಮತ್ತೆ ತಿಳಿದುಕೊಳ್ಳುತ್ತೇವೆ. ಬಾಬಾ ಈ ದೇಹದಲ್ಲಿ ಪ್ರವೇಶಿಸಿ ಹೇಳುತ್ತಿದ್ದಾರೆ, ಮಕ್ಕಳೇ, ತಪ್ಪು ಮಾಡಬೇಡಿರಿ. ನಿಮ್ಮ ಶತ್ರು ಮಾಯೆ ಇನ್ನು ನಿಮ್ಮ ಹಿಂದೆ ಇದೆ. ಅದೇ ನಿಮ್ಮನ್ನು ಬೀಳಿಸುತ್ತದೆ. ಅದು ನಿಮ್ಮ ಹಿಂದೆ ಬಿಡುವುದಿಲ್ಲ. ನೀವು ಎಚ್ಚರವಾಗಿರದಿದ್ದರೆ, ನೆನಪು ಮಾಡದಿದ್ದರೆ ಅದು ಮತ್ತೆ ಪಾಪಕರ್ಮ ಮಾಡಿಸುತ್ತದೆ. ನಂತರ ಕಪಾಳಕ್ಕೆ ಹೊಡೆಯುತ್ತದೆ. ಆಗ ನೋಡಿರಿ, ಅಸುರಿ ಮತವು ನಿಮಗೆ ಎಷ್ಟು ಜೋರಾಗಿ ಹೊಡೆದಿದೆ. ಅದು ನಿಮ್ಮನ್ನು ಏನು ಮಾಡಿದೆ? ಶಿವಶಂಕರರನ್ನು ಒಟ್ಟಿಗೆ ಹೇಳುತ್ತಾರೆ.
ಆದರೆ ಅವರ ಚರಿತ್ರೆ ಏನು, ಇವರ ಚರಿತ್ರೆ ಏನು, ಎಷ್ಟು ವ್ಯತ್ಯಾಸ ಇದೆ. ಶಿವ ಶ್ರೇಷ್ಠ ಭಗವಂತ, ಶಂಕರ ದೇವತೆ. ಹೀಗಿರುವಾಗ ಶಿವಶಂಕರ ಇಬ್ಬರನ್ನು ಒಟ್ಟಿಗೆ ಹೇಗೆ ಹೇಳುತ್ತಾರೆ? ಶಂಕರನಿಗೆ ವಿನಾಶಕರ್ತ ಎಂದು ಹೇಳುತ್ತಾರೆ. ಇಬ್ಬರ ಪಾತ್ರಗಳು ಸಂಪೂರ್ಣ ವಿಭಿನ್ನ. ಆದರೂ ಇಬ್ಬರನ್ನು ಒಟ್ಟಿಗೆ ಏಕೆ ಸೇರಿಸಿದ್ದಾರೆ? ಶಿವಶಂಕರ, ಹಾಗೆಯೇ ರಾಧೆ ಕೃಷ್ಣ, ಲಕ್ಷ್ಮೀನಾರಾಯಣ, ಈ ರೀತಿಯ ಇಬ್ಬರ ಹೆಸರುಗಳನ್ನು ಸೇರಿಸಿ ಬರೆದಿದ್ದಾರೆ. ಮಕ್ಕಳೇ, ಈಗ ಅರಿಯುತ್ತಿದ್ದೀರಿ. ಬಾಬಾ ವಿವರಿಸಿರುವ ಎಲ್ಲ ವಿಷಯಗಳು ಪುನಃ ರಿಪೀಟ್ ಆಗುತ್ತವೆ. ಇನ್ನು ಕೆಲವು ದಿನಗಳು ಮಾತ್ರ ಬಾಕಿ ಇದೆ. ತಂದೆ ಹೋಗುವುದಿಲ್ಲ. ಮಕ್ಕಳು ನಂಬರ್ ವಾರ್ ಓದಿ ಸಂಪೂರ್ಣ ಕರ್ಮಾತೀತರಾಗಿ ಹೋಗುತ್ತಾರೆ. ಡ್ರಾಮಾ ಅನುಸಾರ ಮಾಲೆಯು ನಿರ್ಮಿತವಾಗುತ್ತದೆ. ಯಾವ ಮಾಲೆ? ಎಲ್ಲ ಆತ್ಮರುಗಳ ಮಾಲೆ ರೆಡಿಯಾದಾಗ ಎಲ್ಲರೂ ವಾಪಸ್ ಹೋಗುತ್ತಾರೆ. ನಂಬರ್ 1 ಮಾಲೆ ನಿಮ್ಮದು ಆಗುತ್ತದೆ. ಶಿವಬಾಬಾರ ಮಾಲೆ ಬಹಳ ಉದ್ದವಾದದ್ದು. ಅಲ್ಲಿಂದ ಎಲ್ಲರೂ ನಂಬರ್ ವಾರ್ ಆಗಿ ಬಂದು ಪಾತ್ರ ಅಭಿನಯಿಸುತ್ತಾರೆ. ಎಲ್ಲರೂ ಬಾಬಾ ಬಾಬಾ ಎಂದು ಹೇಳುತ್ತಾರೆ. ಎಲ್ಲರೂ ಒಂದೇ ಮಾಲೆಯ ಮಣಿಗಳು. ಎಲ್ಲರೂ ವಿಷ್ಣುವಿನ ಮಾಲೆಯ ಮಣಿಗಳು ಆಗುವುದಿಲ್ಲ. ತಂದೆಯೇ ಓದಿಸುತ್ತಿದ್ದಾರೆ. ಸೂರ್ಯವಂಶಿಗಳನ್ನಾಗಿ ಮಾಡಲು ಓದಿಸುತ್ತಾರೆ. ಸೂರ್ಯವಂಶಿ ಚಂದ್ರವಂಶಿಗಳು ಹಿಂದೆ ಇದ್ದಂತೆ ಮತ್ತೆ ಆಗುತ್ತಾರೆ. ಈ ಸ್ಥಾನ ಶಿಕ್ಷಣದಿಂದಲೇ ಸಿಗುತ್ತದೆ. ಬಾಬಾನ ಶಿಕ್ಷಣವಿಲ್ಲದೆ ಈ ಪದವಿ ಸಿಗಲಾರದು. ಚಿತ್ರಗಳು ಇದ್ದರೂ ಜನರು ಅರ್ಥ ಮಾಡಿಕೊಳ್ಳುವುದಿಲ್ಲ ನಾವು ಈ ರೀತಿಯಾಗಿ ಆಗುತ್ತೇವೆ ಎಂದು. ಸತ್ಯನಾರಾಯಣನ ಕತೆ ಕೇಳುತ್ತಾರೆ, ಆದರೆ ನಾವು ನರನಿಂದ ನಾರಾಯಣರಾಗುತ್ತೇವೆ ಎಂದು ತಿಳಿದುಕೊಂಡಿಲ್ಲ. ಕೇವಲ ಸಂಪ್ರದಾಯಕ್ಕಾಗಿ ಕೇಳುತ್ತಾರೆ, ಏಕೆಂದರೆ ಕೇಳದಿದ್ದರೆ ನಮ್ಮ ದೋಣಿ ಪಾರು ಆಗುವುದಿಲ್ಲ, ಅಲ್ಲೇ ನಿಲ್ಲುತ್ತದೆ ಎಂದು. ಇದು ಭಕ್ತಿ ಮಾರ್ಗ ಅಲ್ಲವೇ? ಭಯದ ಕತೆಗಳಿಂದ ತುಂಬಿದೆ. ಗರುಡು ಪುರಾಣದಲ್ಲಿಯೂ ಅಂಥ ಕತೆಗಳೇ ಇದೆ. ತಂದೆ ಹೇಳುತ್ತಾರೆ, ಈ ಕಾಮವಿಕಾರ ವಿಷಯ ವೈತರಣಿ ನದಿ ರೌರವ ನರಕ ಆಗಿದೆ. ವಿಶೇಷವಾಗಿ ಭಾರತಕ್ಕಾಗಿ ಹೇಳುತ್ತಾರೆ. ಬೃಹಸ್ಪತಿಯ ದಶೆಯು ಭಾರತದಲ್ಲೇ ಇರುತ್ತದೆ. ವೃಕ್ಷಪತಿ ತಂದೆ ಭಾರತವಾಸಿಗಳಿಗೆ ಓದಿಸುತ್ತಾರೆ. ಬೇಹದ್ದಿನ ತಂದೆ ಬೇಹದ್ದಿನ ಮಾತುಗಳನ್ನು ತಿಳಿಸುತ್ತಾರೆ. ರಾಹುವಿನ ದಶೆಯು ಎಲ್ಲರ ಮೇಲೂ ಇದೆ. ಆದ್ದರಿಂದ ದಾನ ಕೊಟ್ಟರೆ ಗ್ರಹಣ ಬಿಡುತ್ತದೆ ಎಂದು ಹೇಳುತ್ತಾರೆ. ತಂದೆಯೂ ಹೇಳುತ್ತಾರೆ, ಈ ಕಲಿಯುಗದ ಅಂತ್ಯದಲ್ಲಿ ಎಲ್ಲರ ಮೇಲೂ ರಾಹುವಿನ ದಶೆ ಇದೆ. ಈಗ ನಾನು ವೃಕ್ಷಪತಿಯಾಗಿ ಭಾರತದಲ್ಲಿ ವೃಕ್ಷಪತಿಯ ದಶೆ ಸ್ಥಾಪಿಸಲು ಬಂದಿದ್ದೇನೆ. ಸತ್ಯಯುಗದಲ್ಲಿ ವೃಕ್ಷಪತಿಯ ದಶೆ ಭಾರತದಲ್ಲಿತ್ತು. ಈಗ ರಾಹುವಿನ ದಶೆ. ಇದು ಬೇಹದ್ದಿನ ವಿಷಯ. ಇದು ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ನೀವು ಮ್ಯಾಗಝಿನ್ಗಳಲ್ಲಿ ಬರೆಯುತ್ತೀರಿ, ಅದು ಬಟ್ಟಿಯಲ್ಲಿರುವ ಕೆಲವರಿಗೆ ಸಿಗುತ್ತದೆ. ಅವರಿಗೆ ಅದರಿಂದ ಸ್ವಲ್ಪ ಅರಿವು ಬರುತ್ತದೆ, ಮತ್ತೆ ಹೆಚ್ಚು ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ. ಕೆಲವರು ಓದಿಬಿಡುತ್ತಾರೆ, ಮತ್ತೆ ಸ್ವಲ್ಪ ಜ್ಞಾನಾಮೃತ ಹಾಕುವುದರಿಂದ ಅವರು ಜಾಗೃತರಾಗುತ್ತಾರೆ. ಆದ್ದರಿಂದ ಜ್ಞಾನವನ್ನು ಎಣ್ಣೆ ಎಂದು ಕರೆಯುತ್ತಾರೆ. ಆರಿದ ದೀಪಗಳಲ್ಲಿ ಬಾಬಾ ಈಗ ಜ್ಞಾನಾಮೃತ ಹಾಕುತ್ತಿದ್ದಾರೆ. ಮಾಯೆಯ ಬಿರುಗಾಳಿಗಳು ಬಹಳ ಬರುತ್ತವೆ ಎಂದು ತಂದೆ ಮಕ್ಕಳಿಗೆ ಹೇಳುತ್ತಾರೆ. ಆ ಬಿರುಗಾಳಿಯು ದೀಪವನ್ನು ಹಾರಿಸುತ್ತದೆ. ದೀಪರಾಜನ ಸುತ್ತ ಸುತ್ತುವ ಪತಂಗಗಳು ಕೆಲವು ಬಲಿಹಾರಿಯಾಗುತ್ತಾರೆ, ಕೆಲವರು ಹಾಗೆಯೇ ಸುತ್ತಿ ಹೊರಟು ಹೋಗುತ್ತಾರೆ. ಮೊಟ್ಟ ಮೊದಲು ಎಲ್ಲರೂ ಮನೆಯನ್ನು ಎಲ್ಲವನ್ನೂ ಬಿಟ್ಟು ಬಂದರು. ಬಲಿಹಾರಿ ಪತಂಗಗಳಾದರೂ ಒಂದು ಲಾಟ್ರಿ ಸಿಕ್ಕಂತೆ. ಕೆಲವರು ಗರ್ಭದಲ್ಲಿದ್ದಾಗಲೇ ಬಂದರು. ಕಲ್ಪದ ಮೊದಲು ಏನೆಲ್ಲ ಆಯಿತು ಮತ್ತೆ ಅದೇ ರೀತಿ ಆಗುತ್ತದೆ. ಕೆಲವರು ಬಾಬನನ್ನು ಬಿಟ್ಟು ಹೊರಟು ಹೋದರು. ಅವರು ಸ್ವರ್ಗದಲ್ಲಿ ಬರುತ್ತಾರೆ ಎಂದು ತಿಳಿದುಕೊಳ್ಳಬೇಡಿರಿ.
ಪತಂಗಗಳಾಗಿದ್ದರೆ, ಪ್ರಿಯತಮೆಯರಾಗಿದ್ದರೆ, ಆದರೆ ಮಾಯೆ ಅವರನ್ನು ಸೋಲಿಸಿದಾಗ ಅವರ ಪದವಿ ಕಡಿಮೆಯಾಗುತ್ತದೆ. ನಂಬರ್ ವಾರ್ ಇದ್ದೇ ಇದ್ದಾರೆ. ಅನ್ಯ ಸತ್ಸಂಗಗಳಲ್ಲಿ ಈ ರೀತಿ ಬುದ್ಧಿ ಹೊರಗೆ ಹೋಗುವುದಿಲ್ಲ. ನಾವು ತಂದೆಯ ಜೊತೆಗೆ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ಪುರುಷಾರ್ಥದ ಅನುಸಾರವಾಗಿ ಓದುತ್ತಿದ್ದೇವೆ ಎನ್ನುವುದು ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ನಾವು ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುಳಿತಿದ್ದೇವೆ. ಇದು ನೀವು ಮಕ್ಕಳಿಗೆ ಗೊತ್ತಿದೆ. ಆತ್ಮ ನೋಡಲು ಆಗುವುದಿಲ್ಲ. ಇದು ಅವ್ಯಕ್ತ. ಅದು ಅವ್ಯಕ್ತ ವಸ್ತು. ಅದನ್ನು ದಿವ್ಯ ದೃಷ್ಟಿಯ ಮೂಲಕವೇ ನೋಡಲು ಸಾಧ್ಯ. ನಾನು ಆತ್ಮ ಸಣ್ಣ ಬಿಂದು. ಆದರೆ ದೇಹಾಭಿಮಾನವನ್ನು ಬಿಟ್ಟು ತಮ್ಮನ್ನು ಆತ್ಮ ಎಂದು ತಿಳಿದುಕೊಳ್ಳಬೇಕು. ಇದು ಶ್ರೇಷ್ಠ ಶಿಕ್ಷಣವಾಗಿದೆ. ಆ ಶಿಕ್ಷಣದಲ್ಲಿ ಯಾವುದು ಕಷ್ಟದ ವಿಷಯ ಇದೆ ಅದರಲ್ಲಿ ಬಹಳ ಮಾಡಿ ಎಲ್ಲರೂ ಫೇಲ್ ಆಗುತ್ತಾರೆ. ಈ ಶಿಕ್ಷಣ ಬಹಳ ಸಹಜವಿದೆ. ಆದರೆ ಕೆಲವರು ಕಷ್ಟ ಎಂದು ಅನುಭವ ಮಾಡುತ್ತಾರೆ. ಎಲ್ಲರೂ ಬಾಬನಿಗೆ ಶಿವಬಾಬಾ ಶಿವಬಾಬಾ ಎಂದು ಹೇಳುತ್ತಾರೆ. ಈಗ ನೀವು ಮಕ್ಕಳಿಗೆ ಗೊತ್ತಿದೆ, ಶಿವಬಾಬಾ ನಮ್ಮ ಎದುರಿಗೆ ಕುಳಿತಿದ್ದಾರೆ. ಬಾಬನಿಗೆ ತನ್ನದೇ ಆದ ಯಾವುದೇ ಶರೀರ ಇಲ್ಲ. ಇದು ಅವರ ಶರೀರವಲ್ಲ. ನೀವೂ ಸಹ ಆತ್ಮರುಗಳು ನಿರಾಕಾರ ಆಗಿದ್ದೀರಿ. ಆದರೆ ನಿಮಗೆ ಶರೀರ ಇದೆ. ತಂದೆ ತನ್ನದೇ ಆದ ಶರೀರವನ್ನು ಎಂದೂ ತೆಗೆದುಕೊಳ್ಳುವುದಿಲ್ಲ. ಆದರೆ ಮನುಷ್ಯರು ಪರಮಾತ್ಮ ನಾಮರೂಪದಿಂದ ಭಿನ್ನ ಎಂದು ಹೇಳುತ್ತಾರೆ. ಏನೂ ತಿಳಿದುಕೊಂಡಿಲ್ಲ. ಆದ್ದರಿಂದ ಕಷ್ಟ ಎಂದು ತಿಳಿದುಕೊಂಡಿದ್ದಾರೆ. ತಂದೆ ತಿಳಿಸುತ್ತಾರೆ, ಕೃಷ್ಣನನ್ನು ನೆನಪು ಮಾಡುವುದರಿಂದ ಏನೂ ಸಿಗುವುದಿಲ್ಲ. ಬಲೆ ನಂಬರ್ 1 ಸ್ವರ್ಗದ ರಾಜಕುಮಾರ ಕೃಷ್ಣ ಆಗಿದ್ದಾನೆ. ಕೃಷ್ಣನ ಬಗ್ಗೆ ತಿಳಿದುಕೊಳ್ಳದೇ ಇರುವ ಕಾರಣದಿಂದ ಅವನಿಗೂ ಸಹ ಏನೆಲ್ಲ ಕಥೆಗಳನ್ನು ನಿರ್ಮಿಸಿದ್ದಾರೆ. ಕೃಷ್ಣನಿಗೆ ಒಮ್ಮೆ ಯಶೋದೆಯ ಮಗ ಎಂದು ಹೇಳುತ್ತಾ ಯಶೋದೆಗೆ ಸಂಬಂಧಪಟ್ಟವನು ಎಂದು ಹೇಳುತ್ತಾರೆ. ಮತ್ತೊಮ್ಮೆ ರುಕ್ಮಿಣಿಗೆ ಸೇರಿದವನು ಎಂದು ಹೇಳುತ್ತಾರೆ. ಮತ್ತೆ ದೇವಕಿಗೆ ಮಗ ಎಂದು ಹೇಳುತ್ತಾರೆ. ಹಾಗಾದರೆ ಅವನು ಯಾರ ಮಗ? ಎಷ್ಟು ಜನ ತಂದೆ ತಾಯಿಯರನ್ನು ತೋರಿಸಿದ್ದಾರೆ? ಇದು ಸಹ ತಪ್ಪಾಗಿದೆ. ತಂದೆ ಈ ಎಲ್ಲ ಮಾತುಗಳನ್ನು ತಿಳಿಸುತ್ತಾರೆ. ಒಳ್ಳೆಯದು. ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆಯ ನೆನಪು, ಪ್ರೀತಿ ಮತ್ತು ನಮಸ್ತೆ. ವರದಾನ ಪಡೆಯುವ ಪಾತ್ರರಾಗಿರಿ. ಬಾಪ್ತಾದ ಪ್ರತಿದಿನ ಅಮೃತ ವೇಳೆಯಲ್ಲಿ ಮಕ್ಕಳಿಗೆ ವರದಾನ ಕೊಡುತ್ತಾರೆ. ಪ್ರತಿದಿನ ಆ ವರದಾನ ಪಡೆಯುತ್ತಿದ್ದರೆ ಎಂದಿಗೂ ದುರ್ಬಲರಾಗುವುದಿಲ್ಲ. ವರದಾನ ಪಡೆಯಲು ಕೇವಲ ಪಾತ್ರರಾಗಬೇಕು. ಬೇಕಾದದ್ದು ಎಲ್ಲವೂ ಅಮೃತ ವೇಳೆಯಲ್ಲಿ ಸಿಗುತ್ತದೆ. ಬ್ರಾಹ್ಮಣರಿಗಾಗಿ ವಿಶೇಷ ಸಮಯ ನಿಗದಿಯಾಗಿದೆ. ಹೇಗೆ ಯಾವುದೇ ದೊಡ್ಡ ವ್ಯಕ್ತಿಯಾಗಿದ್ದರೂ ತಮ್ಮ ಕುಟುಂಬಕ್ಕೆ ವಿಶೇಷ ಸಮಯ ಇಡುತ್ತಾರೆ, ಹಾಗೆಯೇ ಅಮೃತ ವೇಳೆಯೂ ಮಕ್ಕಳಿಗೆ ಮಾತ್ರ ವಿಶೇಷ. ಮೊದಲು ಅವಕಾಶ ಮಕ್ಕಳದ್ದೇ, ನಂತರ ವಿಶ್ವದ ಆತ್ಮಗಳದ್ದು. ಆದ್ದರಿಂದ ಕೇಳಿರಿ, ಎಲ್ಲರೂ ಚೆನ್ನಾಗಿ ಆ ಅವಕಾಶ ಪಡೆಯುತ್ತಿದ್ದೀರಾ? ಇದರಲ್ಲಿ ಅಲಕ್ಷ್ಯ ಹುಡುಗಾಟಿಕೆಯಲ್ಲಿ ಬರಬಾರದು. ಒಳ್ಳೆಯದು. ಓಂ ನಮಃ ಶಿವಾಯ.